ಅಭಿಪ್ರಾಯ ಬಿಗ್ ಬಾಸ್ ಬಗ್ಗೆ ಏನು ಇಲ್ಲ, ಒಟ್ಟು ಟೈಮ್ ಪಾಸ್ ನೋಡಬಹುದು. ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪ್ ಬರಲ್ಲ ಅಂತ ಇದ್ರು. ಎಕ್ಸ್ಪೆಕ್ಟೇಷನ್ ಹೇಗಿದೆ ನಿಮಗೆ? ಸಖತ್ತಾಗಿದೆ ಬ್ರೋ. ಮತ್ತೆ ಬಸ್ ನಡೆಸ್ಬೇಕು ಅಂದ್ರೆ ಅವರೇ ಇರಬೇಕು, ಅವ್ರು ಬಿಟ್ಟು ಯಾರು ನಡ್ಸಕ್ ಸಾಧ್ಯ ಇಲ್ಲ. ಬರ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಕೆಲವು ದಿನ ಇಲ್ಲ 2 ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಶುರುವಾಗ್ತಾ ಇದೆ. ಸೊ ಅದೇ ರೀತಿ ಜನರಿಗೆ ಎಲ್ಲ ಕ್ವಶನ್ಸ್ ಇರುತ್ತೆ. ಯಾವ ತರ ಅಂತ ಅಂದ್ರೆ, ಈಗ ನನಗೆ ತುಂಬಾ ಜನ ಹೇಳ್ತಿರ್ತಾರೆ ಕಂಟೆಸ್ಟೆನ್ಸ್ ಅಲ್ಲಿ ಬಂದ್ರೆ ಯಾರ್ಯಾರು ಬರ್ಬೋದು ಅಂತ ಒಂದು ಕ್ಯಾಲ್ಕುಲೇಟ್ ಇರುತ್ತೆ. ಸೊ ಜನಗಳು ಕೂಡ ಮಾತಾಡ್ಕೊಂತಾರೆ. ಹಾಗೆ ಸುದೀಪ್ ಅವ್ರ ಬಗ್ಗೆ ಅಂದ್ರೆ ಅವರು ಹೋಸ್ಟ್ ಮಾಡ್ಬೇಕಾರೆ ಯಾವ ರೀತಿ ಕಾಸ್ಟ್ಯೂಮು ಅದು ಇದು ಎಟ್ಸೆಟ್ರಾ ಎಲ್ಲ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ನಮ್ಮ ಒಂದು 4 ಕ್ವಶನ್ ಇದೆ ನನ್ನ ಹತ್ರ. ಬಿಗ್ ಬಾಸ್ ಸೀಸನ್ 11 ಅವರ ಅಭಿಪ್ರಾಯ ಏನು, ಮತ್ತೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬರ್ತಾರೆ ಅನ್ನೋದು. ನಮ್ಮ ಹಾಸನ ಜನತೆ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತಾರೆ, ಅವರ ಒಂದು ಅಭಿಪ್ರಾಯನ ಕೇಳ್ಕೊಬರೋಣ ಬನ್ನಿ. ನಮ್ಮ ಹಾಸನ ಜನತೆ ಏನಂತಾರೆ ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನ 2 ದಿನ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ. ಸೊ ಅದೇ ರೀತಿ ಒಂದು ಎಸ್ಟಿಮೇಟ್ ಮಾಡೋಣ ಬನ್ನಿ. ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ ಇನ್ನು 2 ದಿನ ಇದೆ. ಹಾಗೆ ನಮ್ಮ ಜನರ ಅಭಿಪ್ರಾಯ ಏನು ಬಿಗ್ ಬಾಸ್ ಮೇಲೆ ಕೇಳೋಣ ಬನ್ನಿ. ಹಾಯ್ ಹಲೋ ಬ್ರೋ. ಹೇಳು ಬ್ರೋ. ನಿಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಬಿಗ್ ಬಾಸ್ ಬಗ್ಗೆ ಏನು ಇಲ್ಲ, ಒಟ್ಟು ಟೈಮ್ ಪಾಸ್ ನೋಡಬಹುದು. ಬಟ್ ನಮಗೆ ಬಿಗ್ ಬಾಸ್ ಅಂತ ಬಂದ್ರೆ ಏನಿಲ್ಲ ಬ್ರೋ, ನಮಗೆ ಕಬಡ್ಡಿ ಕ್ರಿಕೆಟ್ ಅಷ್ಟೇ. ಮುಂದಿನ ತಿಂಗಳು 18ರಿಂದ ಕಬಡ್ಡಿ ಇದೆ. ಆಮೇಲೆ ಇನ್ನೇನು ಕ್ರಿಕೆಟ್ ಲೇಟ್ ಅಲ್ವಾ IPL, ಸೊ ಹಾಗಾಗಿ ಕಬಡ್ಡಿ ನೋಡ್ಬೇಕು. ಇನ್ನೇನು ಬೆಂಗಳೂರು ಬುಲ್ಸ್ ಮಸ್ಟ್ ಮ್ಯಾಚ್ ಇದೆ. ನಾವು ಕಬಡ್ಡಿ ಕ್ರಿಕೆಟ್ ಅಂತ ಬಂದ್ರೆ ಬಿಗ್ ಬಾಸ್ ನೋಡಲ್ಲ. ಸೊ ಟೈಮ್ ಪಾಸ್ ಒಂದೊಂದು ಟೈಮ್ ನೋಡ್ತೀವಿ ಬಿಗ್ ಬಾಸ್, ಬಟ್ ನೋಡೋದು ಜಾಸ್ತಿ ಅಂದ್ರೆ ಸುದೀಪ್ ಅವ್ರ ತೂಕದ ಮಾತುಗಳಿಗೆ. ಸೊ ಅಷ್ಟೇ, ಇನ್ನೇನಿಲ್ಲ. ಅದ್ ಬಿಟ್ರೆ ಕ್ಯಾಶುವಲ್ ಆಗಿ ಅವ್ರು ಇಷ್ಟ ಬಂದವ್ರು ಕರೆಸ್ತಾರೆ. ಹೌದು, ಪಾಪ್ಯುಲಾರಿಟಿ ಹಂಗೆ ಹಿಂಗೆ ಅಂದ್ರೆ ಏನಂತಾರೆ ಕಾಂಟ್ರವರ್ಸಿ ಇರೋನ ಕರೆಸ್ತಾರೆ, ಅದಂತೂ ನಿಜ. ಬಟ್ ಏನ್ ಗೊತ್ತಾ, ಒಂದು ಯೂಟ್ಯೂಬ್ ಕಡೆಯಿಂದ ಈ ಯೂಟ್ಯೂಬ್ ಒಂದು ಸ್ವಲ್ಪ ಕಮ್ಯುನಿಟಿ ಬಿಲ್ಡ್ ಆಗ್ತಿದೆ. ಹಾಗಾಗಿ ಯೂಟ್ಯೂಬ್ ಕಡೆಯಿಂದ ನಾನು ಒಬ್ರು ಕರ್ಸಿರು ಓಕೆ. ಯಾಕಂದ್ರೆ ಈಗ ಒಂದು ಉದಾಹರಣೆ ಏನ್ ಕೊಡ್ತೀನಿ ಅಂದ್ರೆ, ಈಗ ಸಿನಿಮಾದಲ್ಲೇ ಒಂದೇ ಒಂದು ಸಿನಿಮಾ ಮಾಡಿ ಒಂದು ಸಿನಿಮಾ ಇಟ್ಟಾದ್ಮೇಲೆ ಹೊರಗೆ ಬಂದ್ರೆ ಒಂದು ಸೆಲೆಬ್ರಿಟಿ ಆಗ್ತಾನೆ. ಇವನು ಯೂಟ್ಯೂಬರ್ ಎಫರ್ಟ್ ಆಗ್ತಾನೆ, ಹೌದು. ಬಟ್ ಇವ್ನು ಯಾವ ತರ ನೋಡ್ತಾರೆ ಅಂದ್ರೆ ಡಿಫ್ರೆಂಟ್ ಮೆಂಡಲ್ ನೋಡ್ತಾರೆ. ಇವನೇನ್ ದೊಡ್ಡವನ ಇದನ್ನ ಅಂತ. ಬಟ್ ಅವರು ಅಷ್ಟೇ ಎಫರ್ಟ್ ಹಾಕಿರೋದು ಇವ್ರು ಹಾಕಿರ್ತಾರೆ. ಸೊ ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಕ್ರಿಯೇಟರ್ಸ್ ಬಿಗ್ ಬಾಸ್ ಮನೆ ಮುಂದೆ ನನಗೆ ಸೀಟ್ ಕೊಡಿ, ಅಲ್ಲ ಏನು ನನಗೆ ಸ್ಥಾನ ಕೊಡಿ, ಅದ್ ಕೊಡಿ ಅಂತ ಕಿರ್ಚಾಡ್ತಾ ಇದಾರೆ. ಬಟ್ ಅದಕ್ಕೆಲ್ಲ ಇದ್ ಮಾಡಕ್ ಅವ್ರು ಬಿಗ್ ಬಾಸ್ ಅನ್ನೋದೇನು ದೊಡ್ಡದಿದೆ ಅಂತಲ್ಲ. ನೀವೇನಾದ್ರು ಒಂದು ಹೆಸರು ಮಾಡಿ ಸಾಧನೆ ಮಾಡಿ ನಿಮ್ನೆ ಹುಡಿಕೊಂಬರುತ್ತೆ. ಸೊ ಹಾಗೆ ಈ ತರ ಒಂಥರ ಏನಂತಾರ ಚಪ್ಚಪರಿ ತರ ಆಡಕ್ ಹೋಗ್ಬಿಡಿ. ಮುಂದೊಂದ್ ದಿವಸ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ನಗು ಬರುತ್ತೆ. ಇನ್ನೊಂದು 5 ವರ್ಷ ಅದ್ರ ಪೂರ್ವಕವಾಗಿ ಕೆಲಸ ಮಾಡಿ, ನಿಮಗೆ ಅದೃಷ್ಟ ಇದ್ರೆ ಅಥವಾ ನಿಮಗೆ ಬರ್ಬೇಕಾದ್ರೆ ಖಂಡಿತವಾಗ್ಲೂ ಬರುತ್ತೆ. ಅದಕ್ಕಿಂತ ಡಬಲ್ ದುಡ್ಡು ಬರೋದು ಒಂದೇ ಬರುತ್ತೆ. ಸೊ ನನ್ನ ಒಂದು ಪರ್ಸನಲ್ ಕ್ವಶನ್, ನೀವಿಗೇನಾದ್ರು ಬಿಗ್ ಬಾಸ್ ಚಾನ್ಸ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಮೊದಲು ಕಂಟೆಸ್ಟೆಂಟ್ ಬಗ್ಗೆ ಮಾತಾಡ್ತೀನಿ. ಕಂಟೆಸ್ಟ್ ಬಗ್ಗೆ ನಮ್ಗೆ ಕೇಳಕ್ಕೆ ಹೋಗ್ಬೇಡಿ, ನನಗೆ ಅದೆಲ್ಲ ಐಡಿಯಾ ಇಲ್ಲ. ಬಟ್ ಹೇಳುದು ನಾನು ಟೈಮ್ ಪಾಸ್ ಯಾವಾಗಲೂ ಒಂದು ಟೈಮ್ ನೋಡ್ತೀನಿ. ಬಿಗ್ ಬಾಸ್ ನಾನು ಅಂತ ಬಂದ್ರೆ ಹೋಗ್ತೀರಾ ಅಂತ ಅಲ್ಲ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ನಂದು ಏನಿದೆ ಕೆಲಸ, ನಾನು ಅದು ಮಾಡ್ಕೊಂಡು ಹೋಗ್ತೀನಿ. ಬಟ್ ಹೇಳದ್ನ ಅದು ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ, ನೋಡೋಣ ಮುಂದೊಂದು ದಿವಸ ಹೋಗ್ಬೇಕು ಅನ್ನೋದು. ಮೈಕ್ ಸರಿ ಇಲ್ಲದ ಕಾರಣ ನಾನು ಅವರ ಒಪಿನಿಯನನ್ನು ವಾಯ್ಸ್ ಮುಖಾಂತರ ಹೇಳುತ್ತಿದ್ದೇನೆ. ನಮ್ಮ ಹಾಸನದ ಸೀನಿಯರ್ ಸಿಟಿಸನ್ ಏನಂತ ಹೇಳಿದ್ದಾರೆ ಅಂದರೆ, ಬಿಗ್ ಬಾಸ್ ಬಗ್ಗೆ ಸುದೀಪ್ ಅವರು ಹೋಸ್ಟ್ ಮಾಡಲಿಲ್ಲ ಅಂತಂದರೆ ಬಿಗ್ ಬಾಸೇ ಅಲ್ಲ. ಹಾಗೆ ಅವರ ಒಂದು ಒಪಿನಿಯನ್ ಅಂತ ಬಂದಾಗ ಮೊದಲಿಗೆ ಅವ್ರು ಹೇಳಿದಂಥ ಮಾತು ಏನು ಅಂತ ಅಂದರೆ, ಬಿಗ್ ಬಾಸ್ಗೆ ಹೋಸ್ಟಿಂಗ್ ಆಗಿ ಸುದೀಪ್ ಅವರೇ ಬರಬೇಕು, ಅವರು ಬಿಟ್ಟು ಬೇರೆ ಯಾರೇ ಬಂದರೂ ಅದು ಬಿಗ್ ಬಾಸ್ಗೆ ಕಳೆಯಲ್ಲ. ಇಷ್ಟು ವರ್ಷದಿಂದ ಕೂಡ ಅವರೇ ಮಾಡ್ಕೊ ಬಂದಿರೋಂಥ ಶೋನ ಇನ್ನು ಮುಂದಕ್ಕೂ ಕೂಡ ಅವರೇ ಮಾಡಬೇಕು ಅನ್ನೋದೊಂದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಅದೇ ರೀತಿ ಇನ್ನು ಕಂಟೆಸ್ಟೆಂಟ್ ಅಂತ ವಿಚಾರಕ್ಕೆ ಬಂದರೆ, ಒತ್ತು ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಅವರು ಹೋದ ಸೀಸನ್ ಅದ್ಭುತವಾಗಿ ಆಟ ಆಡಿ ಮನರಂಜನೆ ಕೊಟ್ಟು ವೀಕ್ಷಕರ ಪಾತ್ರೆಗೆ ಆಗಿದ್ದಾರೆ. ಸೊ ಅದೇ ರೀತಿ ಅವರನ್ನ ಈಗಲೂ ಕೂಡ ಗುರುತಿಸ್ತಾರೆ. ಅಂತಹ ವ್ಯಕ್ತಿಗಳನ್ನ ಬಿಗ್ ಬಾಸ್ಗೆ ಕರಿಬೇಕು ಅಂತ. ಅದೇ ರೀತಿ ಇವರ ಒಂದು ಇನ್ನೊಂದು ಪಶ್ಚಾತ್ತಾಪ ಮಾಡಿದ್ರು ಏನು ಅಂತ ಅಂದರೆ, ಬಿಗ್ ಬಾಸ್ ಶುರುವಾಗ್ತಾ ಇದೆ ಒಂದು 9:30ಗೆ. ಆ 9:30ನಲ್ಲಿ ಬರುವಂತಹ ಸೀರಿಯಲ್ಗಳು ಮುಗಿತಾ ಇದೆ ಅಂತ ಒಂದು ಹೇಳಿದ್ರು. ಅದರಿಂದ ಒಂದು ಅವರ ಒಂದು ಒಪಿನಿಯನ್ನು ಏನು ಅಂತ ಅಂದರೆ, ಅಷ್ಟು ಡೀಪಾಗಿ ನೋಡ್ತಾರೆ ಅನ್ನೋದು ಒಂದು ಅರ್ಥ ಆಯಿತು. ನಮಸ್ಕಾರ ಸರ್. ನಮಸ್ಕಾರ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ನೆಕ್ಸ್ಟ್ ನಾಳೆ ನಾಡಿದ್ದು. ಹಾಗೆ ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ಈ 11ನೇ ಸೀಸನ್ ಅದ್ರ ಬಗ್ಗೆ ಏನು? ಸರ್, ಈ ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪ್ ಬರಲ್ಲ ಅಂತ ಇದ್ರು. ನಾವು ನೋಡೋದು ಸುದೀಪ್ ಅವ್ರನ್ನ ತುಂಬಾ ಇಷ್ಟಪಡೋದು. ಮತ್ತೆ ಬಿಗ್ ಬಾಸ್ ಅಲ್ಲಿ ಹೊಸ ಹೊಸ ಅಭ್ಯರ್ಥಿಗಳು ಕಂಟೆಸ್ಟೆಂಟ್ ಬರ್ತಾ ಇದಾರೆ. ಅದರಲ್ಲಿ ಡಿಫ್ರೆಂಟ್ ಒಬ್ಬರೊಬ್ಬರ ಮನಸ್ಸು ಒಂದೊಂದು ತರ ಇರುತ್ತೆ. ಎಲ್ಲ ಒಂದೇ ಮನೆಯಲ್ಲಿ ಇರ್ತಾರೆ. ಸೊ ಅವ್ರ ನದು ಹೆಂಗ್ ಹೊಂದಾಣಿಕೆಯಿಂದ ಇರ್ತಾರೆ, ಅಲ್ಲಿ ಹೆಂಗ್ ಗೆದ್ದು ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಈ ಸತಿ ನಮ್ಮ ಪಬ್ಲಿಕ್ ಟಿವಿ ಹರೀಶ್ ಬರ್ತಾ ಇದಾರೆ ಅಂತ ಕೇಳಿದೆ. ಅದ್ ಬಿಟ್ರೆ ಇನ್ನು ಧಾರಾವಾಹಿ ಆಕ್ಟರ್ಸ್ ಎಲ್ಲ ಬರ್ತಾ ಇದಾರೆ.
ಹಲವಾರು ಸಾಮಾಜಿಕ ಹೋರಾಟಗಾರರು ಇದ್ದಾರೆ, ಅವ್ರನ್ನೂ ಹೊರಗಡೆ ಕರ್ಕೊಬೇಕು. ಸೊ ಕರ್ಕೊಂಡು ಅವರಲ್ಲಿ ಟಾಸ್ಕ್ ಅನ್ನ ಇಂಟ್ರಡ್ಯೂಸ್ ಮಾಡಿ, ಮತ್ತೆ ಕೆಲವರು ಬಿಗ್ ಬಾಸ್ ನ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ, ಹಾ. ಬಟ್ ಅದ್ ಹೇಗೆ ಅಂತ ಗೊತ್ತಿಲ್ಲ. ಬಟ್ ಒಟ್ಟಾರೆ ನೋಡೋಣ, ಈ ಸತಿ ಬಿಗ್ ಬಾಸ್ 11 ಸೀಸನ್ ಅಲ್ಲಿ ಏನ್ ಹೊಸದಿರುತ್ತೆ ಅನ್ನೋದಿನ್ನೂ ಸ್ಪರ್ಧಿಗಳು ಯಾರು ಅನ್ನೋದು ನಮ್ಗೆ ಕ್ಲಾರಿಟಿಯಾಗಿ ಗೊತ್ತಾಗಿಲ್ಲ. ಇದು ಗೊತ್ತಾದ್ಮೇಲಿಂದ ನಾವು ನೋಡಿದ್ಮೇಲಿಂದ ನಿಮ್ಗೆ ಇನ್ನೂ ನೀಟಾಗಿ ಅಭಿಪ್ರಾಯ ಹೇಳ್ತೀವಿ ಸರ್. ಆಮೇಲೆ ಇನ್ನೊಂದೀಗ ಹೊಸ ಕಾನ್ಸೆಪ್ಟ್ ಒಂದಿದ್ರೆ ಸ್ವರ್ಗ ಮತ್ತೆ ನರಕ ಅಂತ. ಅದ್ರ ಬಗ್ಗೆ ನಿಮ್ಮ ಒಂದು ಇಮ್ಯಾಜಿನೇಷನ್, ಈಗ ಎಲ್ಲರಿಗೂ ಥಿಂಕ್ ಮಾಡ್ತಿರ್ತೀವಿ ಈ ತರ ಇರ್ಬೋದು ಅಂತ, ನಮ್ಮ ಎಕ್ಸ್ಪೆಕ್ಟೇಷನ್. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ? ಸರ್ ಸ್ವರ್ಗ ಅಂದ್ರೆ ನಮ್ದು ಮಾರ್ಕೆಟಿಂಗು ಸೇಲ್ಸ್ ಮಾಡ್ತಾ ಇದೀವಿ. ಒಳ್ಳೆ ಬಿಸ್ನೆಸ್ ಆದ್ರೆ ಸ್ವರ್ಗ, ಏನು ಬಿಸ್ನೆಸ್ ಮಾಡಿದ್ರೆ ಹಂಗೆ ಇದ್ರೆ ನರಕ. ಅಂದ್ರೆ ಇರುತ್ತೆ ಸ್ವರ್ಗ ಅಂತ ಹೇಳಿದ್ರೆ ಅದೆಲ್ಲ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥದ್ದು, ಸ್ವರ್ಗ ನರಕ ಎಲ್ಲ ನಾವು ಅನುಭವಿಸಿಲ್ಲ. ನಾವು ಈ ಪ್ರಪಂಚದಲ್ಲಿ ಏನಿದೀವಿ ಇಲ್ಲಿ ಚೆನ್ನಾಗಿ ಒಬ್ಬರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಒಂದು ಪ್ರೀತಿ ವಿಶ್ವಾಸದಲ್ಲಿ ಇದ್ರೆ ಸ್ವರ್ಗ. ಸೊ ಸ್ವರ್ಗ ನರಕ ಅನ್ನೋದು ಬೇರೆ ಕಡೆ ಇಲ್ಲ, ಎಲ್ಲ ಇಲ್ಲೇ ಇದೆ ಅಲ್ವಾ. ಸೊ ನನ್ನ ಅನಿಸಿಕೆ ಏನಂದ್ರೆ ಇಲ್ಲೇ ಪ್ರೀತಿ ವಿಶ್ವಾಸದಲ್ಲಿ, ಅದೇ ಒಂದು ಆಡಿದೆ ಗೊತ್ತಾ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಿಮ್ಮೊಳಗೆ, ಹಾಗೆ ಇಲ್ಲೇ ಇದೆ ಎಲ್ಲದನ್ನು. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ಸ್ವರ್ಗ ಅಂಡ್ ನರಕ ಹಿಯರ್. ಸೊ ಹಾಗೆ ನಿಮಗೆ ಎಲ್ಲರಿಗೂ ಆಸೆ ಇರುತ್ತೆ ಬಿಗ್ ಬಾಸ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಹಾ. ಸೊ ನಿಮಗೇನಾದ್ರು ಅಂತರ ಚಾನ್ಸ್ ಆತರ ಏನೋ ಸಿಕ್ಕರೆ ಏನಂತ? ಖಂಡಿತ ಹೋಗ್ತೀನಿ ಬಿಗ್ ಬಾಸ್ ಹತ್ರ. ಅವಕಾಶಗಳು ಸಿಕ್ಕರೆ ಯಾರು ಬಿಡ್ತಾರೆ, ನಮ್ಮನ್ನ ನಾವು ಐಡೆಂಟಿಫಿಕೇಶನ್ ಮಾಡ್ಕೋಬೋದಲ್ವಾ. ಸೊ ಇಟ್ಸ್ ಎ ಗುಡ್ ಚಾನ್ಸ್ ನಮ್ಮನ್ನ ನಾವು ಶೋಕೇಸ್ ಮಾಡ್ಕೊಳ್ಳೋದಕ್ಕೆ. ನೋಡೋಣ ಅವಕಾಶಗಳು ಸಿಗುತ್ತಾ ಅಂತ ಹೇಳ್ತೀನಿ. ಬಿಗ್ ಬಾಸ್ ಅಲ್ಲಿ ಹೋಸ್ಟ್ ಚೇಂಜ್ ಆಗ್ತಾರೆ, ಕಂಟೆಸ್ಟೆಂಟ್ಸ್ ಅದರ ಅವರು ಇವರು ಅಂತ. ಸೊ ನಿಮ್ಮ ಅಭಿಪ್ರಾಯ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಅಂತಂದ್ರೆ ಈಗ ಯಾರು ನಮ್ಮ ಸುದೀಪ್ ಬಾಸ್ ಬಗ್ಗೆ ಹೇಳ್ಬೇಕಾ? ಅವರ ಬಗ್ಗೆ ಎರಡು ಮಾತೇನು? ಇನ್ನೇನ್ ಸುದೀಪ್ ಬಾಸ್ ಬಿಗ್ ಬಾಸ್ ನಡೆಸ್ಬೇಕು ಅಂದ್ರೆ ಅವರೇ ಇರ್ಬೇಕು, ಅವ್ರ ಬಿಟ್ಟು ಇನ್ ಯಾರು ನಡ್ಸಕ್ ಸಾಧ್ಯ ಇಲ್ಲ. ಸೊ ಹಾಗೆ ಕಂಟೆಸ್ಟೆಂಟ್ ಬಗ್ಗೆ ಅಂದ್ರೆ ಹೋದ್ ಸೀಸನ್ ಎಲ್ಲ ಸೀಸನ್ ಗಿಂತ ಈ ಸೀಸನ್ ಡಿಫ್ರೆಂಟ್ ಅಂತ ಹೇಳ್ತಿದ್ದಾರೆ. ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾದವ್ರೆ ಅಲ್ವಾ, ಹಾ. ಇನ್ಸ್ಟಾ, ಯೂಟ್ಯೂಬ್, ಫೇಸ್ಬುಕ್ ಅವ್ರ ಅವರೇ ಅಲ್ವಾ. ನೋಡ್ಬೇಕು ಈ ಸತಿ ಯಾವ ತರ ಐತೆ ಅಂತ. ಬರೀ ಎಲ್ಲ ಅವರೇ ಇರೋದ್ರಿಂದ ನೋಡ್ಬೇಕು ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅಂತ. ಆಮೇಲೆ ಇನ್ನೊಂದು ಸ್ವರ್ಗ ನರಕ ಅಂತ ಹೇಳ್ತಿದ್ದಾರೆ. ಈಗ ಹಂಗೆ ಆಗಿರೋದಲ್ವಾ, ಈಗ ಎಲ್ಲ ಸ್ವರ್ಗ ನರಕದವರೇ ಇರೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅವ್ರವರೇ ಇರೋದಲ್ವಾ. ಏನ್ ಅವರಿಂದ ನೋಡ್ಬೇಕು ಏನೇನಾಗುತ್ತೆ ಸೀಸನ್ 11 ಅಲ್ಲಿ ಅಂತ. ನೀವೇನ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಾ ಬಿಗ್ ಬಾಸ್ ಅಲ್ಲಿ? ಸೀಸನ್ 11 ಅಲ್ಲಿ ನೋಡ್ ತಕ್ಷಣ ಇನ್ನೇನು ಅವ್ರವರೇ ಕಿತ್ತಾಡ್ಕೊಂಡು ಓಡಾಡ್ತಾರೆ. ಇನ್ನೇನು ಬಿಗ್ ಬಾಸ್ ಅಲ್ಲಿ ಈ ಸತಿ ಎಲ್ಲ ಬರೀ ಆತರ ಕಿತಾಪತಿ ಜನಗಳೇ ಅಲ್ವಾ ಸೀಸನ್ 11. ಮಾಮೂಲಿ ಹೋದ್ ಸತಿ ಕಂಟೆಸ್ಟೆಂಟ್ ಯಾರು ಇಲ್ಲ, ಈ ಸತಿ ಎಲ್ಲ ಕಿತಾಪತಿನೇ ಜಾಸ್ತಿ ಅನ್ಸುತ್ತೆ. ನಿಮ್ಗೇನಾದ್ರು ಆಸೆ ಇದೆಯಾ ಬಿಗ್ ಬಾಸ್ ಹೋಗ್ಬೇಕು ಅಂತ? ಬಿಗ್ ಬಾಸಿಗೆ ಹೋಗ್ಬೇಕು ಅಂದ್ರೆ ನಮ್ಮಂತವರೆಲ್ಲ ಎಲ್ಲೋ ಹೋಗಕ್ಕಾಗ್ತದೆ, ನಮ್ಮಂತವರೆಲ್ಲ ಹೋಗಕ್ಕಾಗಲ್ಲ. ಇನ್ನೇನಾದ್ರು ಏನಿಲ್ಲ, ಅಷ್ಟೇ ನೋಡ್ಬೇಕು ಈ ಸತಿ ಸೀಸನ್ 11 ಅಲ್ಲಿ ಯಾವ ತರ ಇರುತ್ತೆ ಅಂತ. 11 ಮೇಲೆ ಡಿಪೆಂಡ್ ಅಪಾನ್. ಈಗೆಲ್ಲ ಇನ್ಸ್ಟಾಗ್ರಾಮ್ ಯೂಸರ್ಸ್ ಅಲ್ವಾ, ನೋಡ್ಬೇಕು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ. ಬಿಗ್ ಬಾಸ್ ಚೆನ್ನಾಗಿ TRP ಮಾಡಕ್ಕೆ ಬರ್ತಾ ಇದೆ, ಮತ್ತೆ ವಾಪಸ್ ರಿಟರ್ನ್. ನಮ್ಮ ನೆಚ್ಚಿನ ನಿರೂಪಕರಾದ ಸುದೀಪ್ ಅವ್ರು ಮತ್ತೆ ಇನ್ನೊಂದ್ಸತಿ ಬರ್ತಾ ಇದ್ದಾರೆ. ನೋಡ್ಬೇಕು ಚೆನ್ನಾಗಿರುತ್ತೇನೋ. ಈ ಸತಿ ಹೊಸ ಸ್ಪೆಷಲ್ ಎಲ್ಲ ತರದ್ದು ಆಗ್ತೀವಿ ಅಂತ ಅವ್ರೆ, ಏನೇನ್ ಮಾಡ್ತಾರೆ ನೋಡ್ಬೇಕು. ಎಕ್ಸ್ಪೆಕ್ಟೇಷನ್ ಹೇಗಿದೆ ನಿಮ್ಗೆ? ಸಖತ್ತಾಗಿದೆ ಬ್ರೋ. ಮತ್ತೆ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ? ಸುದೀಪ್ ಅವ್ರ ಬಗ್ಗೆ ಆಗ ಏನ್ ಹೇಳ್ಬೇಕು ಅಂದ್ರೆ, ಅವರು 10 ವರ್ಷದಿಂದ ಮಾಡ್ಕೊಳ್ತಾರೆ, ಇದು 11ನೇ ವರ್ಷ. ಅವ್ರಿಗೆ ಇನ್ನೇನ್ ಹೇಳೋದು. ಮತ್ತೆ ಕಂಟೆಸ್ಟೆಂಟ್ ಬಗ್ಗೆ? ಕಂಟೆಸ್ಟೆಂಟ್ ಬಗ್ಗೆ ಜಾಸ್ತಿ ಒಪಿನಿಯನ್ಸ್ ಬರ್ತಾವೆ, ಯಾರ್ಯಾರು ಬರ್ತಾರೆ ನೋಡ್ಬೇಕು ಅವ್ರಿಗೆ. ನಿಮಗೆ ಯಾವ ಕ್ಷೇತ್ರದಿಂದ ಯಾರು ಬರ್ಬೋದು, ಯಾರು ಬರ್ಬೇಕು ಅಂತ? ನಮ್ಮ ಯೂಟ್ಯೂಬ್ ಕ್ಷೇತ್ರದಿಂದ ನಮ್ಮ ಡಾಕ್ಟರ್ ಬ್ರೋ ಬರ್ಬೇಕು ಅಂತ ಇಷ್ಟ, ಆದ್ರೆ ಅವರು ಬರಲ್ಲ ನಾನು ಅಂತ ಹೇಳಿದ್ದಾರೆ. ಸುದ್ದಿ ಹಬ್ತಿದೆ, ನೋಡ್ಬೇಕು ಬ್ರೋ ಅವ್ರು ಬರ್ತಾರ ಅಂತ. ಥ್ಯಾಂಕ್ ಯು ಬ್ರೋ.